ಪೂಜ್ಯ ಗುರುದೇವ ಹಾನಗಲ್ಲ ಕುಮಾರೇಶನ ಸ್ಮರಣೆ ಮಾಡಿಕೊಂಡು ಗುಬ್ಬಲಗುಡ್ಡ ಕೆಂಪಯ್ಯ ಸ್ವಾಮಿ ಮಠದ ಎಲ್ಲ ಗುರು ಪರಂಪರೆಗೆ ತಲೆಬಾಗಿ ಇವತ್ತಿನ ಸುಕುಮಾರ ಶ್ರೀ ಪ್ರಶಸ್ತಿಯ ಸಮಾರಂಭದ ಸಾನ್ನಿಧ್ಯವನ್ನ ಕರುಣಿಸಿರುವಂತಹ ನೀಲಸೋಸಿಯ ಪೂಜ್ಯ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರ ಪಾದಗಳಲ್ಲಿ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರುವಂತಹ ಹಂದಿಗುಡ್ಡದ ಪರಮ ಪೂಜ್ಯರನ್ನ ಆದಿಯಾಗಿ ಸರ್ವ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಖ್ಯಾತ ನಿರ್ದೇಶಕರಾದ ಸಾಹಿತಿಗಳಾದ ಡಾಕ್ಟರ್ PS ನಾಗಾಭರಣ ದಂಪತಿಗಳಲ್ಲಿ ಶರಣುಗಳನ್ನು ಹೇಳಿ ನಿಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಈ ಮಠಗಳ ಒಳಗ ಜಾತ್ರೆಯ ಒಂದು ಕಾನ್ಸೆಪ್ಟ್ ಅನ್ನ ಬಹಳಷ್ಟು ವಿಶೇಷವಾಗಿ ನಮ್ಮ ಹಿರಿಯರು ಕೊಟ್ಟರು. ಯಾಕೆ ಕೊಟ್ಟರು ಅಂತ ಹೇಳಿದ್ರೆ ಪ್ರತಿದಿನ ಕೂಡ ಮನೆ ಒಳಗೆ ವಾಟ್ಸಪ್ ಗ್ರೂಪ್ ಅದಾವ ಪೇಪರ್ ಕಲೆಯನ್ನು ನೋಡ್ಲಿಕ್ಕೆ ದೂರದರ್ಶನ ಇದೆ, ಹಾಡುಗಳನ್ನ ಕೇಳಲಿಕ್ಕೆ ಆಕಾಶವಾಣಿ ಇದೆ. ಆದ್ರೆ ಕೆಲವು ವಾಹಿನಿಗಳಲ್ಲಿ ಗುರುವಾಹಿನಿಗಳು ಸಿಗುತ್ತವೆ. ಆದರೆ ನೇರವಾಗಿ ಈ ಮನಸ್ಸನ್ನ ಸಂಸಾರದ ಜಂಜಾಟದಲ್ಲಿ ತೊಳಲಿ ಬಳಲಿ ಹೋಗಿರುವಂತಹ ಈ ಮನವನ್ನ ಸ್ವಚ್ಛಗೊಳಿಸ್ಲಿಕ್ಕೆ ಈ ಜಾತ್ರೆಗಳು ಹುಟ್ಟುಕೊಂಡು ಈ ಜಾತ್ರೆ ಒಳಗ ಮಲತ್ರಯಗಳನ್ನ ತೊಳೆದು ಹಾಕುವುದರ ಮೂಲಕ ಒಂದು ಅಪರೂಪವಾಗಿರುವಂತಹ ಗುರುಗಳ ಮಹಾತ್ಮರ ವಾಣಿಯನ್ನ ಕೇಳಿಸುವುದರೊಂದಿಗೆ ನಮ್ಮ ಮನವನ್ನ ಸ್ವಚ್ಛಗೊಳಿಸಲಿಕ್ಕೆ ಇಂತಹ ಜಾತ್ರೆಗಳು ನಮ್ಮ ಹಿರಿಯರು, ನಮ್ಮ ಪೂಜ್ಯರು, ನಮ್ಮ ಇಡೀ ಸಂಸ್ಕೃತಿ ಸಂಸ್ಕಾರಗಳನ್ನ ನಮ್ಮ ಎಲ್ಲರ ಎದುರಿಗೆ ಇಟ್ಟರು ಅನ್ನುವಂತಹದ್ದು ಬಹುದೊಡ್ಡ ಅಪರೂಪದ ಕೆಲಸ. ಇವತ್ತ ನಾವು ನೀವೆಲ್ಲರೂ ಕೂಡ ಎದಕ್ಕೆ ಕುಂತೀವಿ ಅಂತ ಹೇಳಿದ್ರೆ, ಇಲ್ಲಿ ಗುರುಗಳಿದ್ದಾರೆ, ಆ ಎಲ್ಲ ಗುರುಗಳ ವಾಣಿಗಳನ್ನ ಕೇಳಬೇಕು. ಒಂದು ಕ್ಷಣ ನಾವೆಲ್ಲರೂ ಕೂಡ ಅಂತಿರ್ತೀವಿ, ನಮ್ಮ ಮನೆ ಒಳಗ ಏನಾದ್ರೂ ಒಂದು ಸ್ವಲ್ಪ ಜಗಳ ಆಗಬೇಕು. ಜಗಳ ಆದಂತಹ ಸಂದರ್ಭದೊಳಗ ನಾವೆಲ್ಲರೂ ಹಿಂಗಂತೀವಲ್ಲ,